ಶಾಪ ಅಥವಾ ನಿರ್ದಿಷ್ಟವಾದ ನಕಾರಾತ್ಮಕ ಆಲೋಚನೆ ಒಬ್ಬ ಮನುಷ್ಯನ ಮೇಲೆ ಕೆಟ್ಟ ರೀತಿಯಲ್ಲಿ ಪ್ರಭಾವ ಬೀರುತ್ತಾ? ನಿಜವಾಗ್ಲೂ ತಪ್ಪು ಮಾಡಿದ್ದೆ ಆದರೆ ಈ ಗಿಲ್ಟು, ಭಯ, ಟೆನ್ಷನು ವಿಪರೀತವಾಗೇ ಇರುತ್ತೆ ಬಿಡಿ. ಮನಸ್ಸಿನಲ್ಲಿ ಸಹಜವಾಗಿ ಉದ್ಭವ ಆಗುವಂಥ ಆತಂಕ, ಗಾಬರಿ, ಭಯ ಅದು ಒಬ್ಬ ಮನುಷ್ಯನ ಮಾನಸಿಕವಾಗಿ ಕುಗ್ಗಿಸ್ತಾ ಹೋಗುತ್ತೆ. ನಾವು ಪ್ರಗತಿಯುತವಾಗಿ ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲರೂ ಕೂಡ ಆನಂದಪಟ್ಟು ಎಲ್ಲರೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಅಂತ ಏನೂ ಇಲ್ಲ. ನಿಮ್ಮ ಮೈಂಡ್ ಅವ್ರ ಜೊತೆ ಕನೆಕ್ಟ್ ಆಗಿದ್ದಷ್ಟು ಸಮಯ ನಿಮಗೆ ಆ ಒಂದು ಇನ್ಫ್ಲುಯೆನ್ಸ್, ಪ್ರೆಸೆನ್ಸ್ ಗೊತ್ತಾಗ್ತಾನೇ ಇರುತ್ತೆ. ನಮಸ್ಕಾರ ವೀಕ್ಷಕರೇ. ಬೇರೆಯವರ ಶಾಪ ತಟ್ಬಿಟ್ಟಿದೆಯಾ? ಬೇರೆಯವರ ನೆಗೆಟಿವ್ ಥಾಟ್ಸ್ ಅಥವಾ ಫೀಲಿಂಗ್ ನನಗೆ ಎಫೆಕ್ಟ್ ಮಾಡ್ತಾ ಇದೆಯಾ? ಇಂಪ್ಯಾಕ್ಟ್ ಮಾಡ್ತಾ ಇರಬಹುದಾ? ಅಯ್ಯೋ, ನಾನು ಈ ತಪ್ಪು ಮಾಡೋದ್ರಿಂದ ಅವ್ರ ಶಾಪ ನನಗೇನಾದರೂ ತೊಂದರೆ ಕೊಡ್ತಾ ಇದೆಯಾ? ಈ ಥರದ ಸೆಂಟೆನ್ಸ್ಗಳು ಕೇಳೋಕ್ಕೆ ವಿಚಿತ್ರ ಅನಿಸಿದ್ರು, ಈ ಥರನೂ ನಿಜವಾಗ್ಲೂ ಯಾರಾದರೂ ಸಫರ್ ಆಗ್ತಾರಾ ಅಂತ ಅನಿಸಿದ್ರು, ಎಷ್ಟೋ ಜನ ಹೇಳ್ಕೊಳ್ಳೋಕ್ಕೆ ಮುಜುಗರ ಆಗಿದ್ದರೂ ಕೂಡ ಮನಸ್ಸಿನಲ್ಲಿ ಈ ಥರದ ಭಾವನೆ ಅಥವಾ ಆಲೋಚನೆಗಳಲ್ಲಿ ತುಂಬ ಸಫರ್ ಮಾಡ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಥರದ ನೆಗೆಟಿವ್ ಆಕ್ವರ್ಡ್ ಫೀಲಿಂಗ್ ಅಂದರೆ ಬೇರೆಯವರ ಶಾಪ ಅಥವಾ ನಿರ್ದಿಷ್ಟವಾದ ನಕಾರಾತ್ಮಕ ಆಲೋಚನೆ ಅಥವಾ ಕೆಡಕೆ ಆಗಬೇಕು ಅಂತ ಹೇಳಿರುವಂತಹ ಕೆಲವೊಂದು ನಕಾರಾತ್ಮಕ ವಾಕ್ಯಗಳು ಒಬ್ಬ ಮನುಷ್ಯನ ಮೇಲೆ ನಿಜವಾಗ್ಲೂ ನಕಾರಾತ್ಮಕವಾಗಿ ಕೆಟ್ಟ ರೀತಿಯಲ್ಲಿ ಪ್ರಭಾವ ಬೀರುತ್ತಾ? ಹೌದು ಅಂತಾದರೆ ಅದ್ರ ಬಗ್ಗೆ ಏನು ಮಾಡಬಹುದು, ಇದು ನಿಜನಾ, ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ನಾನು ಆಗಲೇ ಹೇಳಿದಾಗೆ ಈ ಒಂದು ಫೀಲಿಂಗ್ ಮೋರ್ ಆಫ್ ಸೈಕಲಾಜಿಕಲ್. ಯಾಕೆಂದರೆ ಅಯ್ಯೋ, ಆ ವ್ಯಕ್ತಿ ನನ್ನ ಬಗ್ಗೆ ಹೀಗೆ ಅಂದ್ಕೊಂಡ್ರಲ್ಲ, ಈ ಥರ ಆಗತ್ತೆ ಅಂತ ಹೇಳಿದ್ರು, ಹೀಗೆ ಆಗೋಗತ್ತೆ ಅಂತ ಭಯಪಡಿಸಿದ್ರು ಅಂತ ಮನಸ್ಸಿನಲ್ಲಿ ಸಹಜವಾಗಿ ಉದ್ಭವ ಆಗುವಂಥ ಆತಂಕ, ಗಾಬರಿ, ಭಯ, ಸ್ಟ್ರೆಸ್ ಅಥವಾ ಆ್ಯಂಗ್ಸೈಟಿ ಅಂತ ನಾವು ಹೇಳ್ತೀವಲ್ಲ ಇಂಗ್ಲೀಷಲ್ಲಿ, ಅದು ಒಬ್ಬ ಮನುಷ್ಯನ ಮಾನಸಿಕವಾಗಿ ಕುಗ್ಗಿಸ್ತಾ ಹೋಗುತ್ತೆ. ಇಲ್ಲಿ ಒಂದು ವಿಚಿತ್ರ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಅಕಸ್ಮಾತು ಆ ವ್ಯಕ್ತಿ ನಿಜವಾಗ್ಲೂ ತಪ್ಪು ಮಾಡಿದರೆ, ಅಂದರೆ ಯಾರು ಆ ಶಾಪವನ್ನು ಇನ್ನೊಬ್ಬರಿಂದ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನೇನೋ ಅಂತ ಭಯ ಪಡ್ತಾ ಇದ್ದಾರೋ ಆ ರಿಸೀವರ್ ನಿಜವಾಗ್ಲೂ ತಪ್ಪು ಮಾಡಿದ್ದೆ ಆದರೆ ಈ ಗಿಲ್ಟು, ಭಯ, ಟೆನ್ಷನು ವಿಪರೀತವಾಗೇ ಇರುತ್ತೆ ಬಿಡಿ. ಅದಕ್ಕೆ ಎಷ್ಟೋ ಸತಿ ಹೇಳೋದು, ಈ ಕರ್ಮ ಅನ್ನೋದು ನಾವು ಮಾಡಿರುವಂತಹ ಒಂದು ವಿಷಯದ ಮೇಲೆ ಹೆಚ್ಚು ಅವಲಂಬಿತ ಆಗಿರೋದ್ರಿಂದ ನಾವು ಅದ್ರ ಕಡೆ ಸ್ವಲ್ಪ ಗಮನ ವಹಿಸಿದ್ರೆ ಈ ಥರದ ವಿಚಾರಗಳಿಂದ ಎಷ್ಟೋ ನಾವು ಮುಕ್ತಿ ಪಡಿಬಹುದು. ಎನಿವೆ, ಸೊ ಸೈಕಲಾಜಿಕಲಿ ನೋಡೋದಾದರೆ ನಾನು ಹೇಳಿದಾಗೆ ಆ ಥರ ಆಗ್ಬಿಟ್ರೆ ಏನು ಮಾಡೋದು? ಈ ವ್ಯಕ್ತಿ ಈ ಥರ ಅಂದ್ಕೊಳ್ತಾ ಇದ್ರೆ ನನ್ನ ಬಗ್ಗೆ ನನಗೆ ತೊಂದರೆ ಆಗ್ತಾ ಇದೆಯಾ, ಆಗ್ತಾ ಇರಬಹುದಾ, ಆಗ್ತಿತ್ತಾ ಇಷ್ಟು ವರ್ಷ ಅಂತ ಮಾನಸಿಕವಾಗಿ ಕುಗ್ತಾ ಬರ್ತಾರೆ. ಇನ್ನು ಮಾನಸಿಕ ಅಂತ ಆದಮೇಲೆ ಭಾವನಾತ್ಮಕವಾಗಿರುವಂತಹ ಒಂದು ಒತ್ತಡ ಕೂಡ ಅದರ ಹತ್ರನೇ ಇರೋದ್ರಿಂದ ಭಾವನಾತ್ಮಕವಾಗಿ ಆಗುವಂತಹ ಆ ಒಂದು ಕಿರಿಕಿರಿಯ ಬಗ್ಗೆ ಒಂದು ವಿಶೇಷವಾದ ವಿಷಯವನ್ನು ಹೇಳ್ತೀನಿ ನಾನಿವತ್ತು. ಏನಾಗುತ್ತೆ ಅಂದರೆ ಆ ವ್ಯಕ್ತಿ ನಿಮಗೆ ನಕಾರಾತ್ಮಕವಾಗಿ ಏನೋ ಹಾರ್ಶ್ ಆಗಿ ಸ್ಟೇಟ್ಮೆಂಟ್ ಹೇಳಿರೋದು ಅಥವಾ ಟೆಕ್ಸ್ಟ್ ಮಾಡಿರೋದು ಅಥವಾ ಇಡೀ ಶಾಪ ಹಾಕಿರೋದು, ಆ ಇನ್ಸಿಡೆನ್ಸು ತುಂಬ ಟ್ರೊಮ್ಯಾಟಿಕ್ ಮೆಮರಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಕೂತಿರುತ್ತೆ. ಸೊ ಪ್ರತಿ ಸಾರಿ ನೀವು ಆ ವಿಷಯವನ್ನು ಮತ್ತೆ ಮನಸ್ಸಿನಲ್ಲಿ ರೀಕಾಲ್ ಮಾಡಿಕೊಂಡಾಗ, ಮತ್ತೆ ನೆನಪು ಮಾಡಿದಾಗ, ಆ ಸಂದರ್ಭ ನಿಜವಾಗ್ಲೂ ಘಟಿಸಿದಾಗ ಎಷ್ಟು ಒಂದು ಸ್ಟ್ರೆಸ್, ಒಂದು ಪ್ಯಾನಿಕ್, ಒಂದು ಟೆನ್ಷನ್, ಒಂದು ಆ್ಯಂಗ್ಸೈಟಿ ಟ್ರಿಗರ್ ಆಗಿತ್ತೋ, ಅಥವಾ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಷ್ಟು ನೀವು ಭಾವನಾತ್ಮಕವಾಗಿ ಕುಗ್ಗಿ ಹೋಗಿದ್ರೋ ಅದೇ ಎಪಿಸೋಡ್ ಮತ್ತೆ ರಿಪೀಟ್ ಮಾಡುತ್ತೆ ಬ್ರೇನು. ಸೊ ಬ್ರೇನಿಗೆ ಇದು ಇವಾಗ ಆಗ್ತಾ ಇಲ್ಲ, ಇದು ಮೊನ್ನೆ ನಡೆದಿದ್ದು, ಹೋದ ವರ್ಷ ನಡೆದಿದ್ದು, ಅಯ್ಯೋ ಇದು ಆಗೋಗಿ ಆಲ್ರೆಡಿ 20 ವರ್ಷ ಆಗೋಗಿದೆ ಅಂತ ಆ ಥರ ಹಳೇದಿದು ಇವಾಗಿಲ್ಲ, ಇದು ಈ ಥ್ರೆಟ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋಷ್ಟು ಕೆಪಾಸಿಟಿ ಇಲ್ಲ. ಸೊ ಭಾವನಾತ್ಮಕವಾಗಿ ಆ ವ್ಯಕ್ತಿಯನ್ನು ನೋಡಿದಾಗ, ಆ ಥರದ ಸೆಂಟೆನ್ಸನ್ನು ಮತ್ತೆ ಕೇಳಿದಾಗ, ಅಥವಾ ನನ್ನ ಲೈಫಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ಅಂತ ಯೋಚನೆ ಮಾಡಿದಾಗ ಮತ್ತೆ ಇದು ಇರಬಹುದಾ ಅಂತ ಭಾವನಾತ್ಮಕವಾಗಿ ಸೂಕ್ಷ್ಮ ಆದಾಗ ಅಷ್ಟೇ ನೆಗೆಟಿವ್ ಇಂಪ್ಯಾಕ್ಟ್ ಮತ್ತೆ ಎಕ್ಸ್ಪೀರಿಯೆನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಮೂರನೇದು, ತುಂಬ ಜನ ಇದನ್ನು ನಮ್ಮದೇ ಇರಬಹುದು, ಬಟ್ ನಾವೆಲ್ಲರೂ ಎನರ್ಜಿ ಬೀಯಿಂಗ್, ಸೊ ಖಂಡಿತ ಇದರ ಸಾಧ್ಯತೆ ಇದೆ. ಅದು ಎನರ್ಜೆಟಿಕಲಿ ಡ್ರೈನ್ ಆಗೋಗೋದು. ಅಂದರೆ ಆ ಇನ್ಸಿಡೆನ್ಸ್ ಆದಮೇಲೆ, ಆ ವ್ಯಕ್ತಿ ಆ ಥರ ಹೇಳಿದ ಮೇಲೆ ನಮ್ಮಲ್ಲಿ ಯಾವುದೋ ಒಂದು ರೀತಿಯ ಒಂದು ಚೈತನ್ಯನೇ ಕುಗ್ಗಿ ಹೋಗಿದೆಯೇನೋ, ಕಮ್ಮಿ ಆಗೋಗಿದೆಯೇನೋ, ಅಥವಾ ಯಾರೋ ಸಕ್ ಮಾಡ್ತಾ ಇದ್ದಾರನೋ, ಅವತ್ತಿಂದ ನಂಗೆ ಒಳ್ಳೇದು ಆಗ್ತಾ ಇಲ್ವೇನೋ ಅನ್ನೋ ಥರ ತುಂಬ ಲೋ ಸ್ಪಿರಿಟ್ ಅನಿಸೋವಂಥ ಒಂದು ಪರಿಸ್ಥಿತಿ ಅಥವಾ ಸನ್ನಿವೇಶ. ವೆಲ್, ಈ ಮೂರೂ ಸಂದರ್ಭಗಳಲ್ಲಿ ಯಾವುದೇ ಹಂತದಲ್ಲಿ ಎದುರುಗಡೆ ಇರೋ ವ್ಯಕ್ತಿಯಿಂದ ನನಗೆ ತೊಂದರೆ ಆಗ್ತಾ ಇದೆ ಅನ್ನೋ ಭಾವನೆ ಆ ವ್ಯಕ್ತಿಗೆ ಬಂದಾಗ
ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ ಇದೆ ಹಿಡ್ಕೊಂಡು. ಹಾಗಂದರೆ ಏನೋ ದೈಹಿಕವಾಗಿ ಆ್ಯಕ್ಚುಲಿ ನೀವು ಇನ್ವೆಸ್ಟಿಗೇಟ್ ಮಾಡಿದ್ರೆ ಏನೂ ಕಾಯಿಲೆ ಇರಲ್ಲ, ಆದರೆ ಮನಸ್ಸಿನ ಒತ್ತಡದಿಂದ ಬರುವಂಥ ಹಲವಾರು ಕಾಯಿಲೆಗಳು. ತುಂಬ ಜನ ಬೇರೆ ಬೇರೆ ರೀತಿಯ ವಿಚಿತ್ರವಾದ ಮಾನಸಿಕ ಮತ್ತು ದೈಹಿಕವಾಗಿ ನಿರ್ದಿಷ್ಟವಾಗಿ ಸ್ಕಿನ್ ಮೇಲೆ ಅಥವಾ ಉಸಿರಾಟದ ಮೇಲೆ, ಡೈಜೆಷನ್ ಮೇಲೆ, ನಿದ್ರೆ ಮೇಲೆ ಇಂಪ್ಯಾಕ್ಟ್ ಮಾಡುವಂಥ ಸಮಸ್ಯೆಗಳನ್ನು ಈ ಥರದ ಭಯದಿಂದ ಡೆವಲಪ್ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ಸಿಂಪ್ಟಮಿಂದ ಹಿಡಿದು ಬೇರೆ ಬೇರೆ ರೀತಿಯ ಆತ್ಮವಿಶ್ವಾಸವೇ ಕುಗ್ಗೋಗುವಂತಹ ಘಟನೆವರೆಗೂ ಅದು ರಿಸಲ್ಟ್ ಮಾಡುತ್ತೆ. ಸೊ ಅಕಸ್ಮಾತ್ ನಿಮಗೂ ಯಾರೋ ಯಾವಾಗಲೂ ನನ್ನ ಬಗ್ಗೆ ನೆಗೆಟಿವ್ ಅಂದ್ಕೊಳ್ತಾ ಇರ್ತಾರೆ, ನಾನು ಅವ್ರಿಗೇನು ತೊಂದರೆನೇ ಮಾಡಿಲ್ಲ ಅಂದರೂ ಯಾವಾಗಲೂ ಬೈಕೊಳ್ತಾ ಇರ್ತಾರೆ, ಹೀಗೆ ಮಾಡ್ತಾ ಇರ್ತಾರೆ, ಹಾಗೆ ಮಾಡ್ತಾ ಇರ್ತಾರೆ ಅಂತ ಟೆನ್ಷನ್ ಇದ್ದರೆ, ಯು ನೆವರ್ ನೋ ಅಲ್ವಾ. ನಾವು ಪ್ರಗತಿಯುತವಾಗಿ ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲರೂ ಕೂಡ ಆನಂದಪಟ್ಟು ಎಲ್ಲರೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಅಂತ ಏನೂ ಇಲ್ಲ. ಒಂದು ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಈಗೆಲ್ಲ ಪರಿಸ್ಥಿತಿ ಹೇಗಿದೆ ಅಂದರೆ, ನಾವು ನಮ್ಮ ಸನಾತನ ಧರ್ಮ ಅಂತ ಹೇಳಿದ್ರು, ಅದ್ರ ಬಗ್ಗೆ ಒಂದೆರಡು ವಾಕ್ಯ ಹೇಳಿದ್ರು ಕೂಡ ಅದ್ರ ಬಗ್ಗೆನೂ ನಾವು ಅದಕ್ಕೆ ಬಿಲಾಂಗ್ ಮಾಡ್ತೀವಿ ಅಂತ 2 ಸೆಕೆಂಡ್ ಯೋಚನೆ ಮಾಡಿದೆ ಅದ್ರ ಬಗ್ಗೆನೂ ಏನೋ ಒಂದು ಕೊಂಕು ಹುಡುಕಿ ಅದ್ರ ಬಗ್ಗೆನೂ ಏನೋ ಒಂದು ನೆಗೆಟಿವ್ ಹೇಳೋ ಥರದ್ದೊಂದು ಪರಿಸ್ಥಿತಿ ಇರಬೇಕಾದ್ರೆ, ಎಲ್ಲರಿಗೂ ಅವರವರ ಪಯಣದಲ್ಲಿ ಅವರ ಏಳಿಗೆಯನ್ನೇ ಇಷ್ಟಪಡದೇ ಇರೋರು, ನೆಗೆಟಿವ್ ಆಗಿ ಯೋಚನೆ ಮಾಡೋರು ಇದ್ದೇ ಇರ್ತಾರೆ. ಸೊ ನನ್ನ ಪ್ರಕಾರ ಇದನ್ನು ನಮ್ಮಲ್ಲಿ ಬಹುಪಾಲು ಜನ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ಸೊ ಏನದು ಪ್ರಾಸೆಸ್ ನೋಡೋಣ ಬನ್ನಿ. ಇದನ್ನು ವೆಸ್ಟರ್ನರ್ಸ್ ಒಂದು ಒಳ್ಳೆ ಹೆಸರು ಕೊಟ್ಟಿದ್ದಾರೆ, ಒಪೋನೋಪೋನೋ ಮೆಥಡ್ ಅಂತ. ನೀವು ಪ್ರಾಬ್ಲಿ ಇದು ಕೇಳಿರ್ತೀರ, ಇದು ತುಂಬ ಫೇಮಸ್ ಕೂಡ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಅರ್ಥ ಮಾಡ್ಕೋಬೇಕು ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ. ನಾವು ಎಷ್ಟು ಆ ವ್ಯಕ್ತಿಯ ಎನರ್ಜಿ ಫೀಲ್ಡ್ ಜೊತೆ ಕನೆಕ್ಟ್ ಆಗಿರ್ತೀವೋ, ಆ ಕೊಂಡಿ ಬೆಸಿಗೆ ಆಗಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಅವರಿಂದ ನಾವು ಎನರ್ಜಿಯನ್ನು ರಿಸೀವ್ ಮಾಡ್ತಾನೇ ಇರ್ತೀವಿ. ಸೊ ಅವರು ನೆಗೆಟಿವ್ ಆಗಾದರೂ ಅಂದ್ಕೊಳ್ಳಿ, ಶಾಪನಾದರೂ ಹಾಕಲಿ, ಮತ್ತೊಂದಾದರೂ ಯೋಚನೆ ಮಾಡ್ತಾ ಇರಲಿ, ನೀವು ನಿಮ್ಮ ಮೈಂಡನ್ನು ಎನರ್ಜಿಯನ್ನು ಅಲ್ಲಿಂದ ಬಿಡಿಸ್ಕೊಳ್ಳೋದು ಹೆಚ್ಚು ಮುಖ್ಯ ಆಗುತ್ತೆ, ರ್ಯಾದರ್ ದ್ಯಾನ್ ನೀವು ಭಯ ಪಡ್ತಾ ಅಯ್ಯೋ ಇದಕ್ಕೆ ಹೇಗೆ ಪ್ರೊಟೆಕ್ಷನು, ಇದನ್ನ ಹೇಗೆ ಸರಿ ಮಾಡ್ಕೊಳ್ಳಿ ಅಂತ ಪ್ಯಾನಿಕ್ ಆಗೋದಕ್ಕಿಂತ. ಆದ್ದರಿಂದ ಇಲ್ಲಿ ಮನಸ್ಸು ನಿರ್ದಿಷ್ಟವಾಗಿ ಆ ಒಂದು ಈ ಲಿಂಕನ್ನು ಹೇಗೆ ಡಿಸ್ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಿದಾಗ, ನೀವು ಬೇರೆ ಏನಾದರೂ ಪದ್ಧತಿ ಮಾಡಿ, ಅಂದರೆ ಅವರಿಂದ ಪ್ರೊಟೆಕ್ಷನ್ಗೆ ಅವ್ರು ನೆಗೆಟಿವ್ ಆಗಿ ಅಂದ್ಕೊಂಡ್ರು ನನಗೇನು ಆಗದೆ ಇರೋದಕ್ಕೆ ನಾನು ಅದು ಮಾಡ್ತಾಯಿದ್ದೀನಿ, ಇದು ಮಾಡ್ತಾಯಿದ್ದೀನಿ, ಇದು ಹಾಕ್ಕೊಂಡಿದ್ದೀನಿ, ಅದು ಹಾಕ್ಕೊಂಡಿದ್ದೀನಿ, ನೀವೇನೇ ಮಾಡ್ತಾಯಿರಿ, ಬಟ್ ನಿಮ್ಮ ಮೈಂಡ್ ಅವ್ರ ಜೊತೆ ಕನೆಕ್ಟ್ ಆಗಿದ್ದಷ್ಟು ಸಮಯ ನಿಮಗೆ ಆ ಒಂದು ಇನ್ಫ್ಲುಯೆನ್ಸ್ ಪ್ರೆಸೆನ್ಸ್ ಗೊತ್ತಾಗ್ತಾನೇ ಇರುತ್ತೆ. ಅದನ್ನು ನಾನು ತುಂಬ ಸತಿ ಹೇಳ್ತಾ ಇರ್ತೀನಿ, ನಮ್ಮೆಲ್ರಿಗೂ ತುಂಬ ಇಷ್ಟ ಆ ಮೆಥಡ್ ಮಾಡ್ಕೊಳ್ಳಿ, ಇದನ್ನು ಮಾಡ್ಕೊಳ್ಳಿ, ಇದನ್ನು 20 ಸತಿ ಮಾಡ್ಕೊಳ್ಳಿ, ಅದನ್ನು 30 ಸತಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಬೇಗ ನಾವು ಮಾಡ್ಕೊಂಬಿಡೋಕ್ಕೆ ಇಷ್ಟಪಡ್ತೀವಿ. ಆದರೆ ನಮ್ಮ ಮೈಂಡಲ್ಲೇ ಆ ಶಿಫ್ಟ್ ಚೇಂಜ್ ಆಗದೆ ಇದ್ದರೆ ಸ್ವಲ್ಪ ಸಮಯ ಚೆನ್ನಾಗಿ ಅನ್ನಿಸ್ತು, ಮತ್ತೆ ಹಾಗೆ ಅನ್ನಿಸ್ತು, ಮತ್ತೆ ಹಾಗೆ ಅನ್ನಿಸ್ತು ಅಂತ ಮತ್ತೆ ಅದೇ ವೀಕ್ನೆಸ್ಸಿಗೆ ಜಾರು ಬೀಳ್ತಾ ಇರ್ತೀವಿ. ಆದ್ದರಿಂದ ಆ ವ್ಯಕ್ತಿ ಯಾರು ನಿಮಗೆ ಆ ಥರ ನಕಾರಾತ್ಮಕವಾಗಿ ನಿರ್ದಿಷ್ಟವಾಗಿ ಆಲೋಚನೆ ಕಳಿಸ್ತಾ ಇದ್ದಾರೆ, ವೀಕ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಭಯ ಇದೆಯೋ, ಆ ವ್ಯಕ್ತಿಯನ್ನು ಕಲ್ಪನೆ ಮಾಡ್ಕೊಳ್ತಾ ಒಂದು ಸಣ್ಣ ಪ್ರಾರ್ಥನೆಯನ್ನು ದಿನ ಧ್ಯಾನದ ನಂತರ ಅಥವಾ ಒಂದು ಆನಂದಕರವಾದ ಸ್ಥಿತಿಯಲ್ಲಿ ಕುಳಿತುಕೊಂಡಾಗ ಆರಾಮಾಗಿ ಖಂಡಿತವಾಗಿಯೂ ಮಾಡಿ. ಅಥವಾ ಆ ವ್ಯಕ್ತಿ ಬಗ್ಗೆ ಭಯ ಬಂದಾಗಲೇ ನೀವು ಅಕಸ್ಮಾತ್ ಮನೇಲಿದ್ರಿ ಅಂದರೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಒಂದು 5 ನಿಮಿಷ ಉಸಿರಾಟದ ಮೇಲೆ ಗಮನ ವಹಿಸ್ತಾ ತದನಂತರ ಇದನ್ನು ಮಾಡ್ಬೋದು. ಒಂದು ರಿಲ್ಯಾಕ್ಸ್ ಸ್ಟೇಟಿಗೆ ಹೋಗಿರ್ತೀರ, ಏನು ಐ ಆಮ್ ಸಾರಿ, ದಯವಿಟ್ಟು ಕ್ಷಮಿಸು, ಗೊತ್ತೋ ಗೊತ್ತಿಲ್ಲದೇನೋ ನಾನು ತಪ್ಪು ಮಾಡಿರಬಹುದು, ನಿಮ್ಮ ಪ್ರಕಾರ ನೀವು ಕರೆಕ್ಟ್ ಇದ್ದರೂ ಕೂಡ ಕೆಲವು ಸತಿ ನಿಮಗೆ ಗೊತ್ತಿಲ್ಲದೆ ಸೂಕ್ಷ್ಮವಾಗಿ ಅವ್ರನ್ನ ಟ್ರಿಗರ್ ಮಾಡಿರಬಹುದು. ಸೊ ದಯವಿಟ್ಟು ಕ್ಷಮಿಸು, ಪ್ಲೀಸ್ ಫರ್ಗಿವ್ ಮಿ, ನನ್ನನ್ನು ಕ್ಷಮಿಸ್ಬಿಟ್ಟು ಕಂಪ್ಲೀಟಾಗಿ ಆ ಎನರ್ಜಿ ಫೀಲ್ಡಿಂದ ನನ್ನ ರಿಲೀಸ್ ಮಾಡು ಅನ್ನೋ ಥರ ನೀವೊಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀರಾ. ಸೊ ತಪ್ಪಾಯಿತು, ನನ್ನನ್ನು ದಯವಿಟ್ಟು ಕ್ಷಮಿಸು, ಥ್ಯಾಂಕ್ ಯು, ಧನ್ಯವಾದಗಳು. ಈ ಎಲ್ಲ ಅನುಭವಗಳನ್ನು ಕೊಟ್ಟಿದ್ದರಿಂದ ನೀವು ಇನ್ನೂ ಒಳಗಡೆಯಿಂದ ಗಟ್ಟಿ ಆಗ್ತಾ ಇದ್ದೀರಾ, ಆಧ್ಯಾತ್ಮಿಕವಾಗಿ ಬೆಳೀತಾ ಇದ್ದೀರಾ, ಧನಾತ್ಮಕವಾಗಿ ನಿಮ್ಮ ಆಲೋಚನೆಯನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮಲ್ಲೂ ಎಷ್ಟೋ ರೀತಿಯ ಸಕಾರಾತ್ಮಕತೆ ಡೆವಲಪ್ ಆಗಿದೆ. ನೀವು ಪ್ರಾಬ್ಲಿ ಚೀಟ್ ಹೇಗೆ ಆಗಬಾರ್ದು, ಈ ಥರದವ್ರದ್ದು ಸಹವಾಸ ಹೇಗೆ ಮಾಡಬಾರ್ದು, ಇದನ್ನೂ ಕಲ್ತಿರೋದು ಒಂದು ಕಲಿಕೆನೇ ಅಲ್ವಾ. ಸೊ ಥ್ಯಾಂಕ್ ಯು ಮತ್ತು ಐ ಲವ್ ಯು, ನಿನ್ನನ್ನು ಪ್ರೀತಿಸ್ತೀನಿ ನಾನು ಅಂತ. ಯಾಕೆಂದರೆ ನೀವು ಅವರು ಅಲ್ಲಿಂದ ನಕಾರಾತ್ಮಕ ಶಕ್ತಿಯನ್ನು ಕೊಡ್ತಾ ಇರ್ಬೋದು, ನೀವು ಇಲ್ಲಿಂದ ಒಂದು ಧನಾತ್ಮಕವಾದ ಪ್ರೀತಿಯ ಶಕ್ತಿಯನ್ನು ಕೊಟ್ಟಾಗ ನೀವು ಅಲ್ಲಿಂದ ಬೇರ್ಪಡೆ ಆಗ್ತೀರಾ. ಬಿಕಾಸ್ ನಿಮ್ಮ ಎನರ್ಜಿ ಅವರಿಂದ ತುಂಬ ಹೈಯರ್ ಲೆವೆಲ್ಗೆ ಹೊಟ್ಟೋಗುತ್ತೆ. ಆಗ ಅವ್ರು ಏನು ಬೇಕಾದ್ರೂ ಅಂದ್ಕೊಳ್ಳಿ, ಏನು ಬೇಕಾದರೂ ಬೈಕೊಳ್ಳಿ, ನೀವು ಆ ಪ್ಲೇನಲ್ಲಿ ಇರಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವೇನೇನೋ ಪ್ರೊಸೀಜರ್ ಮಾಡಿಕೊಂಡು ಹಾಗೆ ಮಾಡಿಬಿಟ್ರು ಅಂತ ನೀವು ವಾಪಸ್ ಅವ್ರನ್ನ ಬೈಕೊಳ್ತಾ ಕೂತ್ರೆ ನಿಮಗೂ ಅವ್ರಿಗೂ ಏನೂ ಡಿಫ್ರೆನ್ಸ್ ಇರಲ್ಲ. ಸೊ ಖಂಡಿತ ಅವ್ರು ಆರಾಮಾಗಿ ನಿಮಗೆ ಬೇಕಾಗಿರೋದನ್ನು ಬೈಕೊಂಡು ಅಂದ್ಕೊಂಡು ನಿಮ್ಮನ್ನು ನೆಗೆಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಇದ್ರ ಮೇಲೆ ವರ್ಕ್ ಮಾಡೋಕ್ಕೆ ತುಂಬ ಜನಕ್ಕೆ ಇಷ್ಟನೇ ಇರಲ್ಲ. ಯಾಕಂದರೆ ಇಲ್ಲಿ ನನ್ನಲ್ಲೇ ಏನೋ ಒಂದು ಜವಾಬ್ದಾರಿ ಇದೆ ಅನ್ನೋ ಒಂದು ಪಾಯಿಂಟ್ ಬರುತ್ತಲ್ಲ, ಅದೇನೋ ಒಂದು ಹಿಂಸೆ ಕೊಟ್ಬಿಡುತ್ತೆ. ಬಟ್ ರಿಯಲ್ ಸೊಲ್ಯೂಷನ್ ಇದೆ ಅನ್ನೋದನ್ನು ಸ್ಮಾರ್ಟಾಗಿರೋರು ಅರ್ಥ ಮಾಡ್ಕೊಳ್ತಾರೆ. ಸೊ ದಯವಿಟ್ಟು ಕ್ಷಮಿಸಿ, ನನ್ನ ಬಿಡುಗಡೆ ಮಾಡಿ, ನಿಮಗೂ ಕೂಡ ನಾನು ಕ್ಷಮಿಸ್ತೀನಿ, ನನ್ನ ಪ್ರೀತಿಸ್ತೀನಿ. ನೀವು ಕೊಟ್ಟ ಎಲ್ಲ ಚಾಲೆಂಜಿಂಗ್ ಅನುಭವಗಳಿಗೂ
ಥ್ಯಾಂಕ್ ಯು ಸೋ ಮಚ್ ಅಂತ ನೀವು ಆ ಒಂದು ಎನರ್ಜಿ ಫೀಲ್ಡಿಂದ ಬಿಡುಗಡೆ ಮಾಡ್ತಾ ಮಾಡ್ತಾ ಯಾರು ಎಷ್ಟೇ ಚೆನ್ನಾಗಿ ನಿಮಗೆ ಇಡೀ ಶಾಪ ಹಾಕಲಿ, ಬೈಕೊಳ್ಳಿ, ಅಥವಾ ನೆಗೆಟಿವ್ ಕಳಿಸ್ಲಿ, ಮಾಡಲಿ, ಭಯಪಡಿಸ್ಲಿ, ನೀವು ಅದರಿಂದ ಮುಕ್ತರಾಗೋಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಇದು ತುಂಬ ಸರಳ ಮತ್ತು ಖಂಡಿತ ನಿಮ್ಮನ್ನು ಒಂದು ರಿಲ್ಯಾಕ್ಸ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರಿಸಿ ಅದರಿಂದ ಹೊರಗಡೆ ಬರೋಕ್ಕೂ ಕೂಡ, ಅಥವಾ ಆ ಫೀಲಿಂಗ್ ಅಥವಾ ಆ ಥರದ್ದೊಂದು ಅನುಭವ ಅನ್ನಿಸ್ತಾ ಇದೆ ಅನ್ನುವಂಥ ಎಕ್ಸ್ಪೀರಿಯೆನ್ಸಿಂದನೂ ಹೊರಗಡೆ ಬರೋಕ್ಕೆ ಸಹಾಯ ಮಾಡುತ್ತೆ. ಇದು ಎಷ್ಟೋ ಜನಕ್ಕೆ ಮಾನಸಿಕವಾಗಿ ಕುಗ್ಗಿಸುವಂಥ ವಿಷಯ, ಆದ್ದರಿಂದ ಇದು ಮುಖ್ಯ ಅಂತ ಅಂದ್ಕೊಂಡೆ. ಇದು ನಿಮಗೆ ಉಪಯೋಗ ಆಗಿದ್ದರೆ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ, ಅವ್ರಿಗೂ ಕೂಡ ಈ ಥರದೊಂದು ಮಾಹಿತಿ ಅವಶ್ಯಕತೆ ಇರಬಹುದು, ಗೊತ್ತಿರಲ್ಲ. ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.